ನಾವ್ ಹೋಗೋ ಬೆಟ್ಟಕ್ಕೆ ಜನಗಳು ಯಾರು ಬರಲ್ವಲ್ಲ ಯಾಕ? ಸೋಮವಾರ ಮತ್ತೆ ಹಾ, ಶುಕ್ರವಾರ ಈ ದೇವಸ್ಥಾನಕ್ಕೆ ಫುಲ್ ಬರ್ತಾರಂತೆ. ಮತ್ ಮಂಗಳವಾರ ಏನ್ ಕರ್ಕೊಂಡ್ ಬಂದಿದೆ ನನ್ನ? ಇಲ್ಲಿ ಚೆನ್ನಾಗಿ ನೋಡ್ಬೋದಲ್ಲ. ಹಾ, ಗಾಳಿ ಏನಾದ್ರು ಬಂದ್ರೆ ಈ ಮಂಡಲದ ಮೇಲೆ ಕುಣ್ಸಿ ಬೆತ್ತದಿಂದ ಹೊಡಿತಾರೆ. ಆವಾಗ ಎಂತ ದೆವ್ವ ಆದ್ರೂ ಹೊರಗಡೆ ಬಂದ್ಬಿಡುತ್ತೆ. ಇನ್ನು ಅವ್ರಿಗೆ ಆಯಸ್ಸಿದ್ದು ಅವರೇನಾದ್ರೂ ದೆವ್ವ ಪೀಡೆ ಪಿಸಾಚಿಗಳಾಗ್ತಾರೆ ಅನ್ನೋ ಒಂದು ಭಯ ಇದ್ರೆ ಅವರು ಇಲ್ಲಿಗೆ ಬಂದು ಗಂಡಾಗಿದ್ರೆ ಗಂಡಿನ ಒಂದು ಭಾವಚಿತ್ರ, ಹೆಣ್ಣಾಗಿದ್ರೆ ಹೆಣ್ಣಿನ ಒಂದು ಭಾವಚಿತ್ರನ ಆ ಕಲ್ ಮೇಲೆ ಬರ್ದು ಅವರ ಹೆಸರು ಬರ್ದು ಆ ಆತ್ಮನ ಇಲ್ಲಿ ದಿಗ್ಬಂಧನ ಮಾಡ್ತಾರೆ. ಇಲ್ಲಿ ದಿಗ್ಬಂಧನ ಮಾಡಿದ್ಮೇಲೆ ಈ ಬೆಟ್ಟ ಬಿಟ್ಟು ಆ ಆತ್ಮಗಳು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೇನಾದ್ರೂ ನಾನು ಹೇಳೋದ್ರ ಮೇಲೆ ಡೌಟ್ ಇದ್ರೆ ನೀವು ಇಲ್ಲಿಗೆ ಬಂದು ಖುದ್ದಾಗಿ ನೋಡ್ಬೋದು. ಅಲ್ಲೇ ದೆವ್ವಗಳನ್ನ ಬಿಡಿಸ್ತಾರೆ, ಮತ್ತೆ ಇಲ್ಲೇ ತೀರ್ಥ ಪ್ರಸಾದಗಳನ್ನ ಅವ್ರು ಕೊಟ್ಟು, ಹಿಂದ್ಗಡೆ ಒಂದು ಬಾವಿ ಕೂಡ ಇದೆ. ಆ ಬಾವಿಲಿ ಸ್ನಾನ ಮಾಡಿಸಿ ಅವ್ರನ್ನ ಸಂಪೂರ್ಣ ಕ್ಲಿಯರ್ ಮಾಡಿ ಇಲ್ಲಿಂದ ಕಳಿಸ್ತಾರೆ. ನೀವು ಅಷ್ಟೇ ಮಿಸ್ ಮಾಡ್ದೆ ಈ ಒಂದು ಬೆಟ್ಟಕ್ಕೆ ವಿಸಿಟ್ ಕೊಡಿ. ಹಾಗೆ ಇಲ್ಲಿರುವಂತಹ ವಿಸ್ಮಯಗಳನ್ನೆಲ್ಲ ತಿಳ್ಕೊಳ್ಳಿ. ಈ ವಿಡಿಯೋ ಹೆಂಗನ್ಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಅಡ್ವೆಂಚರಸ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.